ನಮಸ್ಕಾರ, ನಾನು ಶಿವಕುಮಾರ್. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವೆಶನ್ಸ್, ಇದು LB ಅಂತ ಕರಿತೀವಿ. ಪ್ರೀವಿಯಸ್ಲಿ 45 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಇದು 46 ಕ್ವೆಶನ್. ನೋಡಿ, ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಓಕೆ, find the roots of the quadratic equation. Okay, 3x² - 6x + 3 = 0 by factorization method. Average category ಇಲ್ಲಿದೆ. ನೋಡಿ, 3x² - 6x + 3 = 0. ಸೊ ಇಲ್ಲಿ ಪ್ಲಸ್ ಇದೆ. ಸೊ 3 3s 9. ಮಲ್ಟಿಪ್ಲೈ ಮಾಡಿದಾಗ ನನಗೆ 9 ಬರಬೇಕು, ಅದು ಪ್ಲಸ್ ಅಲ್ಲಿ. ಬಟ್ ಇಲ್ಲಿ ಸಿಂಬಲ್ ನೋಡಿ, ಮೈನಸ್ 6. ಸೊ ನನಗೆ ಇಲ್ಲಿ ಪ್ಲಸ್ ಬರಬೇಕು ಅಂತಂದರೆ 2 ಮೈನಸ್ ತೊಗೋಬೋದಾ, ಆರ್ 2 ಪ್ಲಸ್ ತೊಗೋಬೋದು. ಬಟ್ ಇಲ್ಲಿ ಸಿಂಬಲ್ ಮೈನಸ್ ಇರೋದ್ರಿಂದ ಇದು ರೋಲ್ಡ್ ಔಟ್ ಆಗುತ್ತೆ. ಸೊ -3 × -3, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, 3 3s 9. ಇದು ಈ ರೂಲ್ ಸೆಟ್ ಆಯಿತು. ಇಲ್ಲಿ ನೋಡಿ, -3 -3 ಸೇಮ್ ಸಿಂಬಲ್ ಇದೆ. ಸಿಂಬಲ್ ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. 3 + 3 6. ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. 3x², ಓಕೆ, -3x -3x + 3 = 0. ಸೊ ಒಂದು ರಫ್ ವರ್ಕ್ ಹೇಳಿದ್ದೀನಿ, ಸೈಡಲ್ಲಿನೂ ಮಾಡ್ಕೋಬೋದು. ಬಟ್ ಪ್ರಿಫರಬಲಿ ನಾನು ಇಲ್ಲೇ ಇದನ್ನು ಮಾಡ್ತೀನಿ. 3 × x × x ಮೈನಸ್ 3 × x × 1 ಮೈನಸ್ ಇಲ್ಲಿನೂ 3 × x. ಈ +3ನ ಯಾವ ಥರ ಬರಿಬೋದು ಅಂತಂದರೆ -3 × -1. ಕ್ಲಿಯರಾ? ಮೈನಸ್ ಇಂಟು ಮೈನಸ್ ಪ್ಲಸ್, 3 1s 3. ಕಾಮನ್ ಇದ್ದಿದ್ದನ್ನ ಹೊರಗೆ ತಗೊಳ್ಳೋಣ. ಓಕೆ, ಇಲ್ಲಿ ಮೈನಸ್. ಸೊ 3x ಕಾಮನ್ ಉಳಿತಿರೋದು ಇದು ಮತ್ತು 1, ಈ ಮೈನಸ್ ಜೊತೆಗೆ x -1. ಇಲ್ಲಿ -3 ಹೊರಗಡೆ ತೆಗಿತಾ ಇದ್ದೀನಿ. ಓಕೆ, ಈ -3 ಈ -3 ಉಳಿದಿರೋದು x ಮತ್ತು -1. ಕ್ಲಿಯರ್? ಸೊ = 0. ಸೊ ಈ x -1 ಒಂದ್ಸಲ ಬರ್ಕೋಬೇಕು. 3x -1. ನೆಕ್ಸ್ಟ್ 3x - 3 = 0. ಸೊ x -1 = 0, ಯಾಕಂದರೆ ಎಲ್ಲನೂ ಕಂಪ್ಯೂಟ್ ಮಾಡ್ತಾ ಇದ್ದೀವಿ 0 ಜೊತೆಗೆ. ಕ್ಲಿಯರ್? ಸೊ ಈ -1 ಈ ಕಡೆ ಬಂದಾಗ ಈ x = 1. ಇಲ್ಲಿ ಈ -3 ಈ ಕಡೆ ಕಳಿಸ್ತಾ ಇದ್ದೀವಿ. 3x = 3. ಸೊ ಈ ಮಲ್ಟಿಪ್ಲೈನಲ್ಲಿರೋ 3 ಕೆಳಗಡೆ ಬರುತ್ತೆ. x = 3/3 1s 3 1s. ಸೊ x = ಇದೇ ನಮ್ಮ ರೂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 47th ಕ್ವೆಶನ್. 46 ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಈಗ 47th ಕ್ವೆಶನ್ ನೋಡಿ, x + 2^3, ಓಕೆ, = x³ - 4. ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಎಕ್ಸ್ಪ್ರೆಸ್ ದ ಇಕ್ವೇಶನ್ x + 2^3 = x³ - 4 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅಂದರೆ ಆದರ್ಶ ರೂಪ ಬರಿಬೇಕಂತಂದರೆ ax² + bx + c = 0. ಸೊ ಹಾಗಂದರೆ ಇದನ್ನು ಎಲ್ಲನೂ ನಾವು ರಿಫಾರ್ಮ್ ಮಾಡಿ ಬರಿಬೇಕಾ? x + 2^3 = x³ - 4. ಕ್ಲಿಯರಾ? ಸೊ ಇದು x + 2^3, ಹಾಗಂದರೆ x + 2 × x + 2 × x + 2 3 ಸಲ ಇದೆ. ಓಕೆ, ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. x × x x², x × 2 2x. ಓಕೆ, ಈ 2 × x
2x ಪ್ಲಸ್ 2 2 4. ಸೊ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಕ್ಲಿಯರ್? ಸೊ ಈ ಎಕ್ಸ್ ಪ್ಲಸ್ 2 ಇದೆ, ಇದನ್ನು ಕೆಳಗಡೆ ತೊಗೊಂಬರ್ಬೇಕು. ಸೊ ಮಲ್ಟಿಪ್ಲಿಕೇಶನ್ ಮತ್ತೊಂದು ಸಲ, ಈ ಸಲ ಇಲ್ಲಿಂದ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಆಯಿತು. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ ಇಂಟು 4x, 4x ಸ್ಕ್ವೇರ್, ಎಕ್ಸ್ ಇಂಟು 4, 4x. ಈಗ 2 ಜೊತೆಗೆ 2 ಇಂಟು ಎಕ್ಸ್ ಸ್ಕ್ವೇರ್, 2x ಸ್ಕ್ವೇರ್. 2 ಇಂಟು 4x, 8x. 2 ಇಂಟು 4 ಪ್ಲಸ್ 8. ಇದು ನಥಿಂಗ್ ಬಟ್ a ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಫಾರ್ಮುಲಾ. ಓಕೆ, ಸೊ ಇನ್ ಕೇಸ್ ನಾವು ಫಾರ್ಮುಲಾ ಮರೆತು ಅದನ್ನು ಅಪ್ಲೈ ಮಾಡೋದು ಮಿಸ್ ಆಯ್ತು ಅಂತಂದರೆ ಇದೊಂದು ಬೆಟರ್ ಆಪ್ಷನ್ ಇದೆ. ಎಕ್ಸ್ ಕ್ಯೂಬ್ ಪ್ಲಸ್ 4 ಪ್ಲಸ್ 2 6x ಸ್ಕ್ವೇರ್ ಪ್ಲಸ್ 8 ಪ್ಲಸ್ 4 ಇಸ್ 12x ಪ್ಲಸ್ 8. ಕ್ಲಿಯರ್? ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಎಕ್ಸ್ ಪ್ಲಸ್ 2 ದ ಹೋಲ್ ಕ್ಯೂಬಿಗೆ ಇದನ್ನು ಪೂರ್ತಿ ವ್ಯಾಲ್ಯೂ ಹಾಕಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4. ಈ ಕಡೆ ಇರೋ ರೈಟ್ ಸೈಡಲ್ಲಿ ಇರೋ ಎಲ್ಲ ಐಟಮ್ನ ಈ ಕಡೆ ಲೆಫ್ಟ್ ಸೈಡಿಗೆ ತೊಗೊಂಬರ್ತಾ ಇದ್ದೀನಿ. ಎಕ್ಸ್ ಕ್ಯೂಬ್, ಈ ಎಕ್ಸ್ ಕ್ಯೂಬ್ ಇದೆ, ಇದು ಮೈನಸ್ ಎಕ್ಸ್. ಓಕೆ, ಸೊ ಈ 6x ಸ್ಕ್ವೇರ್, ಇದು ಪ್ಲಸ್ 6x, ಈ 12x. ಓಕೆ, ಸೊ 12x ಪ್ಲಸ್ 8, ಈ ಕಡೆ ಇರೋ ಮೈನಸ್ 4 ಈ ಕಡೆ ಬಂದಾಗ ಪ್ಲಸ್ 4. ಈ ಕಡೆ ರೈಟ್ ಸೈಡ್ನಲ್ಲಿ ಈಗ ಏನು ಉಳಿದಿಲ್ಲ, ಎಲ್ಲ ಮುಗೀತು, ಎಲ್ಲ ಈ ಕಡೆ ಬಂದಿದೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಎರಡು ಎಲಿಮಿನೇಟ್ ಆಗಿ 0 ಆಯಿತು. ಓಕೆ, ಸೊ ಇದು 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಪ್ಲಸ್ 4 ಪ್ಲಸ್ 12 ಈಕ್ವಲ್ ಟು 0. ಸೊ ಇದಂತೂ ಎಲಿಮಿನೇಟ್ ಆಯಿತು. 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 12 ಈಕ್ವಲ್ ಟು 0. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬಂತ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಇದು ನಮ್ಮ ಆನ್ಸರ್. ಕ್ಲಿಯರ್? ಸೊ ಈ ಸ್ಟೆಪ್ಸ್ನ ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ a ಪ್ಲಸ್ ಬಿ ದ ಹೋಲ್ ಕ್ಯೂಬ್, ಈ ಅಪ್ಲಿಕೇಶನ್ ಈ ಫಾರ್ಮುಲಾನ ಬರ್ಕೊಂಡು ಇದರಲ್ಲಿ ವ್ಯಾಲ್ಯೂ ಸಬ್ಮಿಟ್ ಮಾಡಬೇಕಂತಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ಕ್ಲಿಯರ್? ಸೊ ಇದ್ರ ಪ್ರಕಾರ ಇಲ್ಲಿ ಮ್ಯಾಚ್ ಮಾಡಬೇಕು. a ಕ್ಯೂಬ್ ಪ್ಲಸ್ ಇಲ್ಲಿ ಬಿ ಕ್ಯೂಬ್ ಇದೆ, ಇದು 3a ಸ್ಕ್ವೇರ್ ಬಿ ಪ್ಲಸ್ 3ab. ಸೊ ಒಂದ್ಸಲ ಇದನ್ನು ನಾವು ಚೆಕ್ ಮಾಡ್ಬೋದು, ಇದ್ರ ಜೊತೆ ಕಂಪೇರ್ ಮಾಡಿ. ಓಕೆ, ಇಲ್ಲಿ ಥ್ಯಾಂಕ್ ಯು.